ಹಲೋ ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಸಂಗೀತ. ಇವತ್ತೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ಯಾವ ತರ ಇದೆ, ಒಳಗಡೆ ಯಾವ ತರ ಕಾಣಿಸುತ್ತೆ, ಅಂದ್ರೆ ಒಳಗಡೆ ಹೋದ್ಮೇಲೆ ಹೊರಗಡೆ ಯಾವ ತರ ಕಾಣಿಸುತ್ತೆ ಎಲ್ಲವನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಕೊನೆ ತನಕ. ಬನ್ನಿ ಗೈಸ್, ಈ ಲಾಗ್ನ ಶುರು ಮಾಡೋಣ ಬನ್ನಿ. ಮೊದಲು ಈ ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಇಸ್ಕಾನ್ ಟೆಂಪಲ್ಗೆ ಮೊದಲು ಬರ್ತಾ ಇದ್ರೆ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು 500 ಮೀಟರ್ ಆಗುತ್ತೆ. ಜಸ್ಟ್ ಆ ಬ್ರಿಡ್ಜ್ ಕಾಣಿಸುತ್ತೆ ನಿಮಗೆ, ಆ ಬ್ರಿಡ್ಜ್ ಕಡೆ ಹೋಗ್ಬೇಕು. ಆ ಬ್ರಿಡ್ಜ್ ಇಂದ ಹತ್ಕೊಂಡು ಕೆಳಗಡೆ ಇಳ್ಕೊಂಡ್ರೆ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ಕೂಡ ಕಾಣಿಸುತ್ತೆ ನಿಮ್ಗೆ. ಎಂಟ್ರೆನ್ಸ್ ಅಲ್ಲಿಂದ ಹೋಗ್ಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಬ್ರಿಡ್ಜ್ ಹತ್ತಾ ಇದ್ದೀನಿ. ಈ ತರ ಹತ್ಕೋಬೇಕು, ಮೆಟ್ಲೆಲ್ಲ ಇರುತ್ತೆ. ಈ ತರ ಮೆಟ್ಲ ಮೇಲೆ ಹತ್ಕೊಂಡು ಹೋದಾಗ ಬ್ರಿಡ್ಜ್ ಕಾಣಿಸುತ್ತೆ. ಬ್ರಿಡ್ಜ್ ಮೇಲೆ ಹೋಗ್ಬೇಕು ನೋಡಿ. ಇಲ್ಲಿ ನಾನು ಬ್ರಿಡ್ಜ್ ಮೇಲೆ ಬಂದೆ ನೋಡಿ. ಇಸ್ಕಾನ್ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿನಲ್ಲಿ ಒಂಥರ ಫೇಮಸ್ ಆಗ್ಬಿಟ್ಟಿದೆ ಇಸ್ಕಾನ್ ಟೆಂಪಲ್. ಯಾರಾದ್ರೂ ಬೆಂಗಳೂರಲ್ಲಿ ಬಂದ್ರೆ ಅಂದ್ರೆ ದೇವ್ರ ಮೇಲೆ ಭಕ್ತಿ ಏನಾದ್ರೂ ಇದ್ರೆ ಇಸ್ಕಾನ್ ಟೆಂಪಲ್ಗಂತೂ ಖಂಡಿತ ಬಂದು ಹೋಗ್ತಾರೆ. ಏನಾದರೂ ಕೃಷ್ಣ ಭಕ್ತರಾಗಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಇಲ್ಲಿ ನೋಡಿ, ಎಲ್ಲ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ ನಿಮ್ಗೆ. ಈ ತರ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ಮೇಲೆ ನಿಮ್ದು ಏನಾದ್ರು ಬ್ಯಾಗ್ ಏನಾದ್ರು ಇದ್ರೆ ಇಲ್ಲಿ ಕೊಟ್ಟೋಗ್ಬೇಕು. ಅದನ್ನೆಲ್ಲ ಒಳಗಡೆ ಎಲ್ಲ ತಗೊಳಕ್ ಬಿಡೋದಿಲ್ಲ ಇವರು. ನೋಡಿ, ಇಲ್ಲಿ ಗರ್ಲ್ಸ್ ಒಂದ್ ಕಡೆ, ಬಾಯ್ಸ್ ಒಂದ್ ಕಡೆ ಲೈನ್ ಮಾಡಿ ಹೋಗ್ಬೇಕು. ಆ ತರ ಎಲ್ಲ ಸಿಸ್ಟಮ್ ಆಗಿ ಮಾಡ್ಬಿಟ್ಟಿದ್ದಾರೆ ಇವಾಗೆಲ್ಲ, ಚೆನ್ನಾಗಿದೆ ನೋಡಿ. ಇಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ. ಆ ಸೈಡ್ ಎಲ್ಲ ಗರ್ಲ್ಸ್ ಹೋಗ್ತಾ ಇದಾರೆ, ಈ ಸೈಡ್ ಎಲ್ಲ ಬಾಯ್ಸ್ ಹೋಗ್ತಾ ಇದಾರೆ. ಈ ತರ ಫುಲ್ ಲೈನೇ ಇದೆ ಇಲ್ಲೆಲ್ಲ ಹೋಗಕ್ಕೆಲ್ಲ. ಒಳಗಡೆಯಿಂದ ಅಂದ್ರೆ ಇಸ್ಕಾನ್ ಟೆಂಪಲ್ ಕಾಣಿಸೋ ತನಕ ಲೈನ್ ಇದೆ, ಒಳಗಡೆ ಟೆಂಪಲ್ಗೆ ಹೋಗೋ ತನಕನೂ ಲೈನ್ ಇದೆ. ಫುಲ್ ಲೈನ್ ಎಲ್ಲ ಹೋಗ್ಬೇಕು, ಲೈನಲ್ಲೇ ನೋಡಿ. ಇಲ್ಲೆಲ್ಲ ಹೋಗ್ತಾ ಇದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂತ ನೋಡೋದಿದ್ರೆ, ನೀವೇನಾದ್ರೂ UPI ಇದೆ, ಫೋನ್ ಪೇ ಇದೆ ಬಿಡು, ನಾ ಫೋನ್ ಪೇ ಮಾಡ್ಕೊಂಡು ಹೋಗ್ಬೋದು ಇಸ್ಕಾನ್ ಟೆಂಪಲ್ಗೆ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯವಾಗಲ್ಲ. ಯಾಕಂದ್ರೆ ಇಲ್ಲಿ ಹೋಗ್ಬೇಕಂದ್ರೆ ಮೊದ್ಲು ಕಾಸು ಇರ್ಬೇಕು, ಹಣ. 5 ರೂಪಾಯಿ ನೋಡಿ, ಒಬ್ರಿಗೆ 5 ರೂಪಾಯಿ ಅಂತ ಹಾಕಿದ್ದಾರೆ ಬೋರ್ಡು. ಅಂದ್ರೆ ದುಡ್ಡು ಕೊಟ್ಟೆ ಇಲ್ಲಿ ಅದನ್ನ ತಗೋಬೇಕು. ಒಂದು ಟೋಕನ್ ಕೊಡ್ತಾರೆ, ಒಬ್ರಿಗೆ 5 ರೂಪಾಯಿ ಅಂತ ಮಾಡಿದ್ದಾರೆ. ಆ ಟೋಕನ್ ತಗೊಂಡು ಅವ್ರು ತೋರಿಸಿದಾಗ ಅವರು ಒಂದು ಚೀಲ ಕೊಡ್ತಾರೆ. ಆ ಚೀಲದಲ್ಲಿ ನೋಡಿ, ಇಲ್ಲಿ ನಾನು ಚೀಲ ಇಸ್ಕೊಂಡಿದ್ದೀನಿ, ಅವ್ರು ಕೊಡ್ತಾ ಇದ್ದೀನಿ ಸ್ಲಿಪ್ಪರ್ ಹಾಕಿ. ಆ ಥರ ಕೊಟ್ಟು ಒಂದು ಟೋಕನ್ ಕೊಡ್ತಾರೆ. ಆಮೇಲೆ ಕೊನೆಗೆ ಹೋಗುವಾಗ ಆ ಟೋಕನ್ ಕೊಟ್ಟು ಸ್ಲಿಪ್ಪರ್ ಇಸ್ಕೊಂಡು ಹಾಕೊಂಡು ಹೋಗ್ಬೋದು. ಇಷ್ಟು ಪ್ರೋಸೆಸ್ ಇರುತ್ತೆ. ಆಮೇಲೆ ಒಳಗಡೆ ಬಿಡ್ತಾರೆ ಇಸ್ಕಾನ್ ಟೆಂಪಲ್ ಒಳಗಡೆ. ದುಡ್ಡು ತಂದಿಲ್ಲ ಅಂದ್ರೆ ಒಂದು ಸ್ವಲ್ಪ ಪರದಾಡ್ಬೇಕಾಗುತ್ತೆ ನೋಡಿ. ವಿಚಾರ ಮಾಡಿ ಹೋಗಿ, ಕಾಸು ತಗೊಂಡು ಹೋಗಿ ಫಸ್ಟು. ಆಮೇಲೆ ಇಲ್ಲೆಲ್ಲ ಕೈ ಕಾಲೆಲ್ಲ ತೊಳ್ಕೊಳಕ್ಕೆಲ್ಲ ನೀರೆಲ್ಲ ಇದೆ. ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದಾಗ ಈ ತರ ಕಾಣಿಸುತ್ತೆ ನೋಡಿ ಇಸ್ಕಾನ್ ಟೆಂಪಲ್. ನೋಡಿ ಗೈಸ್, ಈ ತರ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲೈನ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ನೋಡಿ, ಇಲ್ಲಿ ಈ ತರ ಎಲ್ಲ ಕಾಣಿಸುತ್ತೆ ನೋಡಿ. ನೀವು ಆನಂದಿಸಿ ಯಾವ ತರ ಇದೆ ನೋಡಿ. ದೇವಸ್ಥಾನಕ್ಕೆ ಇಸ್ಕಾನ್ ಟೆಂಪಲ್ ಬಂದ್ರೇನೆ ಸಾಕು, ಒಂಥರ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ತಾನೇ ಟೆಂಪಲ್ಗೆಲ್ಲ ಬರೋದು ನಾವು. ನೋಡಿ, ಇಲ್ಲಿ ಒಳಗಡೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿದೆ ಅಂದ್ರೆ ತೋರಿಸಿದ್ರೆ ನೀವು ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ಒಳಗಡೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ, ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಹೊರಗಡೆಯಿಂದ ಈ ತರ ಕಾಣಿಸ್ತಾ ಇದೆ ನೋಡಿ. ಆಲೆ ಜನಗಳೆಲ್ಲ ಎಷ್ಟು ಜನಗಳು ಬರ್ತಾರೆ ಅಂದ್ರೆ ಡೈಲಿ ಇಸ್ಕಾನ್ ಟೆಂಪಲ್ಗೆ ಅಷ್ಟು ಜನಗಳು ಅಂದ್ರೆ ಎಲ್ಲಿಂದನೂ ಬರ್ತಾರೆ, ಬಹಳ ದೂರದಿಂದನೆಲ್ಲ ಬರ್ತಾರೆ. ಇಸ್ಕಾನ್ ಟೆಂಪಲ್ ನೋಡ್ಲೇಬೇಕನ್ನೋ ಕಾರಣಕ್ಕೋಸ್ಕರ ಬರ್ತಾರೆ. ನೋಡಿ, ಇಲ್ಲಿ ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಎಲ್ಲರೂ ಫೋಟೋ ತಕ್ಕೊಂತ ಇದ್ದಾರೆ ನೋಡಿ. ಇಲ್ಲಿ ನಾನು ಒಳಗಡೆ ಹೋಗ್ತೀನಿ, ಬನ್ನಿ ಒಳಗಡೆ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ, ಈ ತರ ಹೊರಗಡೆಯಿಂದ ಅಂತೂ ಈ ತರ ಕಾಣಿಸುತ್ತೆ. ಇನ್ನು ಒಳಗಡೆಯಿಂದ ಯಾವ ತರ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋನ ನೋಡಿ. ಇಲ್ಲಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳಗಡೆಯಿಂದ. ತುಂಬಾ ಚೆನ್ನಾಗೆಲ್ಲ ಸಿಸ್ಟಮ್ ಆಗಿ ಮಾಡಿದ್ದಾರೆ ಒಳಗಡೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಈ ಒಳಗಡೆ ಬಂದ ಕೂಡಲೇ ಒಂದು ಫೋಟೋನು ಕೂಡ ತೆಗೆದುಕೊಂಡೆ ನೋಡಿ. ಇಲ್ಲಿ ನಮ್ಮ ಜೊತೆ ಜಗ್ಗಿ ಅವರು ಕೂಡ ಬಂದಿದ್ದಾರೆ. ಅವರು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಅವರು ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಎಲ್ಲ ಲೈನ್ ಮಾಡ್ಕೊಂಡೇ ಹೋಗ್ಬೇಕು ಒಳಗಡೆ ಎಲ್ಲ.
ಯಾವ ಟೆಂಪಲ್ಗೂ ಇಸ್ಕಾನ್ನಲ್ಲಿ ಹೋದ್ರೆ ಈ ತರ ಲೈನೇ ಇರುತ್ತೆ ಫುಲ್ಲು. ನೋಡಿ ಇಲ್ಲಿ ಒಳಗಡೆ ಎಲ್ಲ ತೋರಿಸ್ತಾ ಇದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಸ್ಕಾನ್ ಟೆಂಪಲ್. ಎಷ್ಟು ಅದ್ಭುತವಾಗಿದೆ. ಇಸ್ಕಾನ್ ಟೆಂಪಲ್ಗೆ ಬಂದ್ರೆ ಒಂಥರ ನೆಮ್ಮದಿ ಸಿಗುತ್ತೆ ನಿಜ. ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಸ್ಥಳ ಅಷ್ಟು ಪ್ರಶಾಂತವಾಗಿದೆ. ಮತ್ತೆ ಒಂದು ಮಂತ್ರ ಹೇಳೋದಂತೂ ಕೇಳಿಸ್ತಾನೆ ಇರುತ್ತೆ. ಹರಿ ಕೃಷ್ಣ ಹರೇ ರಾಮ ಅನ್ನೋ ಒಂದು ಪದ ಅಂತೂ ಕೇಳಿಸ್ತಾ ಇರುತ್ತೆ. ಆ ಮಂತ್ರವನ್ನು ಕೇಳಿದಾಗ ನಮ್ಗಂತೂ ಫುಲ್ ಶಾಂತಿ ಸಿಗುತ್ತೆ. ನಾವು ಅದನ್ನ ಹೇಳ್ಕೊಂತ ಒಳಗಡೆ ಹೋಗ್ತಾ ಇರ್ತೀವಿ. ನೋಡಿ ಇಲ್ಲೆಲ್ಲ ಲೈನ್ ನಿಂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ತೋರಿಸ್ತಾ ಇದ್ದೀನಿ ನಿಮಗೆ, ಫುಲ್ ವಿಡಿಯೋನೇ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಮಾಡಿ. ನೋಡಿ ಇಲ್ಲೆಲ್ಲ ಒಳಗಡೆ ಹೋಗ್ಬೇಕು. ನೋಡಿ ಇಲ್ಲಿ ಜಗ್ಗಿಯವರು ಕೂಡ ಹೋಗ್ತಾ ಇದ್ದಾರೆ. ನಾನು ಅವ್ರ ಜೊತೆ ಹಿಂಗೆ ಹೋಗ್ತಾ ಇದ್ದೀನಿ. ನೋಡಿ ಒಬ್ರೊಬ್ರೆ ಹೋಗಕ್ ಆ ಥರ ಲೈನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಇಬ್ರು ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಪ್ಲೇಸ್ ಏನಿಲ್ಲ. ನೋಡಿ ಒಬ್ಬರೇ ಹೋಗೋಕ್ಕೆ ಎಷ್ಟು ಸಿಸ್ಟಮ್ ಆಗಿ ಮಾಡಿದ್ದಾರೆ. ಭಾಳ ದಿವಸ ಆಯಿತು ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಂದರೆ ಇವಾಗ ಬನ್ನಿ, ಇವಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲಿ ಹೊರಗಡೆಯಿಂದ ಹೆಂಗ್ ಕಾಣಿಸುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಆಗಲಿ ಎಲ್ಲ ಪ್ರತಿಯೊಂದನ್ನು ಸಿಸ್ಟಮ್ ಆಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಅಲ್ಲೆಲ್ಲ ನೀರು ಬರೋ ಥರ ಎಲ್ಲ ಒಂಥರ ಫೋಟೋ ತಕ್ಕನಕ್ಕೂ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡಿ ಗೈಸ್ ತೋರಿಸ್ತಾ ಇದ್ದೀನಿ. ನೋಡಿ ಟೆಂಪಲ್ ಯಾವ ಥರ ಕಾಣಿಸ್ತಾ ಇದೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ತಾನೆ. ನೋಡಕ್ಕೆ ಏನೋ ಒಂಥರ ಖುಷಿ, ಮತ್ತೆ ಮನ್ಸಿಗಂತೂ ನಿಜ ಹೇಳ್ಬೇಕಂದ್ರೆ ನೆಮ್ಮದಿ ಸಿಗುತ್ತೆ. ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಅಂತ ಮೈಂಡ್ ಸೆಟ್ಟು ಕೂಡ ಇಲ್ಲಿ ಬಂದ್ಬಿಡುತ್ತೆ ಇಸ್ಕಾನ್ ಟೆಂಪಲ್ಗೆ ಹೋದಾಗ. ನೋಡಿ ಜಗ್ಗಿಯವರು ಒಂದು ಫೋಟೋ ತೆಗಿ ಅಂತ ಹೇಳಿದ್ದಕ್ಕೆ ಕೊನೆಗೆ ಒಂದು ಫೋಟೋನು ತೆಗ್ದೆ. ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಅವರು. ನೋಡಿ ಇಲ್ಲಿ ಅಂದ್ರೆ ದೇವಸ್ಥಾನಕ್ಕೆಲ್ಲ ಅಂದ್ರೆ ಫೋಟೋ ತೆಗಿಯಂಗಿಲ್ಲ, ಅದಕ್ಕೋಸ್ಕರ ನಾವು ಅದನ್ನ ಫೋಟೋ ತೆಗಿತೇ ಇಲ್ಲ. ಇಲ್ಲಿ ಹೊರಗಡೆಯಿಂದಾನೇ ಒಂದು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ದೇವಸ್ಥಾನನೇ ನಾವು ದರ್ಶನ ಕೂಡ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೆಲ್ಲ ಫೋಟೋ ಎಲ್ಲ ಅಲೋ ಇಲ್ಲ, ಅದಕ್ಕೆ ನಿಮಗೂ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ನೀವು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ ಇಸ್ಕಾನ್ ಟೆಂಪಲ್ಗೆ. ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ, ತುಂಬ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದಾಗ. ಬೆಂಗಳೂರಲ್ಲಿ ಇರೋ ಪ್ರತಿಯೊಬ್ಬರು ಇಸ್ಕಾನ್ ಟೆಂಪಲ್ ಯಾವತ್ತೂ ಮಿಸ್ ಮಾಡಲ್ಲ, ಬರ್ತಾನೆ ಇರ್ತಾರೆ. ವಾರಕ್ಕೊಂದ್ಸತಿ ಆದರೂ ಬರ್ತಾರೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಮತ್ತೆ ಎಲ್ಲೆಲ್ಲಿಂದನೂ ಬರ್ತಾರೆ ಇಸ್ಕಾನ್ ಟೆಂಪಲ್ ನೋಡ್ಲೇಬೇಕನ್ನೋಸ್ಕರ. ನೋಡಿ ಇಲ್ಲೆಲ್ಲ ಲೈನ್ ಮಾಡೇ ಕಳಿಸ್ತಾರೆ. ಯಾವ ನೋಡಿ ಇಸ್ಕಾನ್ನಲ್ಲಿ ಎಲ್ಲೋದ್ರೂ ಲೈನ್ ಇದ್ದೇ ಇರುತ್ತೆ, ಅಷ್ಟೆಲ್ಲ ಸಿಸ್ಟಮ್ ಆಗಿ ಮಾಡಿದ್ದಾರೆ. ಯಾರಿಗೂ ತೊಂದರೆ ಆಗ್ಬಿಡ್ದಲ್ಲ, ಅದಕ್ಕೆ ನೋಡಿ ಒಳಗಡೆ ಫೋಟೋ ಅಲೋ ಇಲ್ಲ. ನೋಡಿ ನಿಮ್ಗೆ ಅಲ್ಲಿಂದನೇ ದೇವ್ರಿಗೆ ಒಂದು ಸ್ವಲ್ಪ ದರ್ಶನ ಕೊಡೋ ಟ್ರೈ ಮಾಡ್ತಿದ್ದೀವಿ. ನೋಡಿ ಜೂಮ್ ಮಾಡಿ ಕೂಡ ತೋರಿಸಿದ್ವಿ, ಒಳಗಡೆ ಬಿಡಲ್ಲ, ಮತ್ತೆ ಫೈನ್ ಹಾಕ್ಬಿಡ್ತಾರೆ. ನೀವು ಆ ತಪ್ಪು ಮಾಡಕ್ಕೆ ಹೋಗಬೇಡಿ. ನಾವು ಹಂಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ. ಒಳಗಡೆ ಯಾವ ಥರ ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜ ಹೇಳ್ಬೇಕು ತುಂಬ ಸೈಲೆಂಟ್ ಇಸ್ಕಾನ್ ಟೆಂಪಲ್. ಒಳಗಡೆ ಹೋಗ್ಬಿಟ್ರೆ ತುಂಬ ಸೈಲೆಂಟ್ ಇರುತ್ತೆ. ಗದ್ಲ ಆ ಥರ ಜಾತ್ರೆ ಆ ಥರ ಇರೋದೇ ಇಲ್ಲ. ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂದರೆ ಅಷ್ಟು ಸೈಲೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲಿಂದ ಅಂತೂ. ನೋಡಿ ಇದು ನಾವು ಬಂದಿದ್ದು ಸಂಜೆ ಟೈಮು. ನೋಡಿ ಸೂರ್ಯ ಮುಳುಗೋ ಟೈಮ್ ಬಂದ್ಬಿಡ್ತು. ನೋಡಿ ಸೂರ್ಯ ಮುಳುಗುವಾಗ ಯಾವ ಥರ ಇಸ್ಕಾನ್ ಟೆಂಪಲ್ ಕಾಣಿಸುತ್ತೆ, ಅಪ್ಪ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಯ್ತು ನನಗಂತೂ. ನೋಡಿ ಇಲ್ಲಿ ಇಸ್ಕಾನ್ ಟೆಂಪಲ್ಲು ಸೂರ್ಯ ಮುಳುಗೋ ಒಂಥರ ರೆಡ್ಡು ಅಥವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫೋಟೋ ಎಲ್ಲ ತಕ್ಕೊಳಕಂತೂ ಸಖತ್ತಾಗಿತ್ತು. ನಾನಂತೂ ಬಿಡಲಿಲ್ಲ, ಫೋಟೋ ಲಾಸ್ಟಿಗೆ ತೆಗ್ಸ್ಕೊಂಡ್ಬಿಟ್ಟೆ. ತೆಗೀರಿ ಅಂತ ಜಗ್ಗಿಯವ್ರಿಗೆ ಹೇಳಿ ಲಾಸ್ಟಿಗೆ ಒಂದು 2-3 ಫೋಟೋನಾದರೂ ತಕ್ಕೊಂಡೆ. ನೋಡಿ ಇಲ್ಲೆಲ್ಲ ಎಷ್ಟು ಜನ ಫೋಟೋ ತಕ್ಕೊತ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ನಾನು ಆದರೂ ಇನ್ನು ಫೋಟೋ ತಕ್ಕಂದ್ರಲ್ಲೇ ಇದ್ದೀನಿ. ಅವರೆಲ್ಲ ತಕ್ಕೊಂತ ಇದ್ರು, ಆಗಲೇ ಅದಕ್ಕೆ ಇನ್ನೊಂದ್ಸತೇನು ಹೋಗಿ ಫೋಟೋ ತಕ್ಕಂತ ಇದ್ದೀನಿ. ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು ನಾವು ಹೋದಾಗ, ತುಂಬ ಚೆನ್ನಾಗಿತ್ತು. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ.
ಸೂರ್ಯ ಮುಳುಗೋ ಟೈಮ್ನಲ್ಲಂತೂ ಇಸ್ಕಾನ್ ಟೆಂಪಲ್ ಹಬ್ಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನೋಡಿ. ಅದು ಇದು ಚೆನ್ನಾಗಿತ್ತು. ನೀವು ಬನ್ನಿ ಸಂಜೆ ಟೈಮ್ ಅಪ್ಪ ಚೆನ್ನಾಗಿರುತ್ತೆ, ನೀವು ನೋಡ್ಕೋಬಹುದು ಈ ಥರ ನೋಡಿ. ಒಳಗಡೆ ಅಲೋ ಇಲ್ಲ, ಅದಕ್ಕೋಸ್ಕರ ನಾನು ಒಳಗಡೆ ನಿಮ್ಗೇನು ತೋರ್ಸಕ್ ಆಗ್ತಾ ಇಲ್ಲ. ಫೋಟೋ ಎಲ್ಲ ಅಲೋ ಇಲ್ಲಲ್ಲ, ಅದಕ್ಕೆ ಹೊರಗಡೆಯಿಂದನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಟೆಂಪಲ್ ಒಳಗಡೆ ಬಿಡಲ್ಲ, ಬಟ್ ಹೊರಗಡೆಯಿಂದ ಅಂದರೆ ದೇವ್ರನ್ನ ತೋರ್ಸಂಗಿಲ್ಲ ಅಲ್ಲೆಲ್ಲ, ಆ ಥರ ರೂಲ್ಸ್ ಇದೆ. ಅದಕ್ಕೆ ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ ನೋಡಿ. ಅಲ್ಲಿ ನಿಮಗೆ ಫೋಟೋ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋ ಎಲ್ಲ ಮಾಡಿದ್ದೀನಿ, ಫೋಟೋನು ತಕ್ಕೊಂತ ಇದ್ದೀವಿ ಇಬ್ರು ನೋಡಿ. ಜಗ್ಗಿಯವರು ಫೋಟೋ ತೆಗಿ ಅಂತ ಹೇಳಿದ್ದಕ್ಕೆ ಅಪರೂಪ ತೆಗ್ಸ್ಕೊಳೋದು. ನಾನೇನೋ ತಕ್ಕೊಳ್ಳಿ ಒಂದಿರ್ಲೆ ಫೋಟೋ ಅಂತ ತೆಗ್ದೆ ನೋಡಿ. ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ ಓರಿಯನ್ ಮಾಲ್ ಕೂಡ ಕಾಣಿಸುತ್ತೆ ಇಸ್ಕಾನ್ ಟೆಂಪಲ್ ಇಂದ ನೋಡಿ. ಹೊರಗಡೆ ವ್ಯೂ ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಂದ್ರೆ ಇಸ್ಕಾನ್ ಟೆಂಪಲ್ ಬರಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ, ನೋಡಿದ್ರೇನೆ ಒಂಥರ ಖುಷಿ, ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ನಿಜವಾಗ್ಲೂ ಬನ್ನಿ ಒಂದ್ಸತಿ ನೀವು ವಿಸಿಟ್ ಮಾಡಿ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಇಸ್ಕಾನ್ ಟೆಂಪಲ್ ಅಷ್ಟು ಪ್ರಶಾಂತವಾಗಿದೆ. ಮತ್ತೆ ಮಂತ್ರವನ್ನು ಹೇಳುವಾಗಂತೂ ನಮಗೆ ನಿಜ ಕಿವಿ ಕೇಳಿದಾಗೆಲ್ಲ ಒಂಥರ ಶಾಂತಿ ಸಿಗುತ್ತೆ ಮನಸ್ಸಿಗೆ ನೋಡಿ. ಇಲ್ಲಿ ಒಳಗಡೆ ಮೇನ್ ದೇವಸ್ಥಾನಕ್ಕೆ ಹೋಗೋದಂದ್ರೆ ಒಳಗಡೆ ನೋಡಿ. ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಫೋಟೋಗೆಲ್ಲ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ. ಕ್ಯಾಮ್ರಾ ಇಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ಫೋಟೋಗ್ರಾಫಿ ಇಲ್ಲ ಅಂತ ಹಾಕಿದ್ದಾರೆ. ಅಲ್ಲೋ ಇಲ್ಲ, ಒಳಗಡೆ ಎಲ್ಲ ಫೋಟೋ ತಕ್ಕೋದು ಆ ಥರ ಅಂತ. ಸೆಕ್ಯೂರಿಟಿ ಕೂಡ ಬಿಡೋದಿಲ್ಲ ಒಳಗಡೆ. ಫೋಟೋ ಏನೋ ಕ್ಯಾಮ್ರಾ ಏನಾದರೂ ಫೋಟೋ ತೆಗಿತಾ ಇದ್ರೆ ತೆಗಿಬೇಡಿ ಅಂತ ಫೈನ್ ಕೂಡ ಹಾಕೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಎಚ್ಚರವಾಗಿರಿ, ಒಳಗಡೆ ಎಲ್ಲ ಫೋಟೋನ ತಕ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ನಾವು ಒಳಗಡೆ ನಿಮಗೆ ತೋರ್ಸಕ್ ಆಗಲ್ಲ ಅಂತಾನೆ ಇಲ್ಲಿ ಹೊರಗಡೆಯಿಂದಾನೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಒಂಥರ ವಾಟರ್ ನೀರ್ದೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ. ನೋಡಕ್ ಕೂಡ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋ ಕೂಡ ತಕ್ಕೊಂತ ಇದ್ದಾರೆ ಎಲ್ರು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ. ಮತ್ತೆ ಇದನ್ನ ನೋಡ್ಕೂಡ್ಲೇನೆ ನೀವು ಅಂದ್ರೆ ಪ್ರಸಾದ ಕೊಡ್ತಾರೆ ಅಲ್ಲಿ ಒಳಗಡೆ. ಪ್ರಸಾದ ತಿನ್ನಕ್ ಹೋಗ್ಬೇಕು, ಈ ತರ ಲೈನ್ ಮಾಡ್ಕೊಂಡೆ ಹೋಗ್ಬೇಕು ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಟೀನ್ ತರ ಮಾಡಿದ್ದಾರೆ ಇಲ್ಲಿ ದೊಡ್ಡದಾಗಿ. ಬನ್ನಿ ನಿಮಗೆ ತೋರಿಸ್ತೀನಿ ಅಂತೆ ನೋಡಿ. ಇಲ್ಲಿ ನಾನು ಕೆಳಗಡೆ ಬಂದೆ, ಈ ತರ ವಾಟರ್ದು ನೋಡಿ, ನೀರ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಬಂದು ಇಲ್ಲಿ ನೋಡಿ ಪ್ರಸಾದ ಕೂಡ ತಗೊಂಡ್ವಿ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಪ್ರಸಾದ ಎಲ್ಲ ತಿಂತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಿಸ್ಟಮ್ ಆಗಿ ಕುಂತ್ಕೊಂಡ್ ತಿನ್ನೋ ಹಂಗೆಲ್ಲ ಚೇರ್ಗಳಿದೆ. ಕೆಳಗಡೆ ಚಾಪಿ ಹಾಕೊಂಡ್ ಕೂಡ ಕುಂದ್ರು ತುಂಬಾ ಸಿಸ್ಟಮ್ ಆಗಿ ಮಾಡಿದ್ದಾರೆ. ನೀವು ಬನ್ನಿ ಗೈಸ್ ನೋಡಿ. ನಮ್ಮ ಲಾಗ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಕೊನೆ ತನಕ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.